ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ರವಿಕಿರಣ್ ಎನ್ಆರ್, ಸಹಾಯಕ ಪ್ರಾಧ್ಯಾಪಕ, ವಾಣಿಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಫ್ರೇಜರ್ ಟೌನ್, ಬೆಂಗಳೂರು. ವಿದ್ಯಾರ್ಥಿಗಳೇ, ನಾವು ಇವತ್ತು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಚಾಪ್ಟರ್ನ ರಿವಿಷನ್ ಮಾಡ್ತಾಯಿದ್ದೀವಿ. ಏನು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂದರೆ, ಡಿಪಾರ್ಟ್ಮೆಂಟ್ ಅಕೌಂಟ್ಸಲ್ಲಿ ಏನು ಓದಬೇಕು, ಏನೇನು ಸಿಲೆಬಸ್ಸಲ್ಲಿದೆ, ಏನೇನು ನಾವು ಈಗಾಗಲೇ ನಾವು ಹಿಂದಿನ ಸೆಷನ್ಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅನ್ನೋದನ್ನು ಒಂದು 40 ಮಿನಿಟ್ಸಲ್ಲಿ, ಒಂದು 30 ನಿಮಿಷದಲ್ಲಿ, 40 ನಿಮಿಷದಲ್ಲಿ ಡಿಸ್ಕಸ್ ಮಾಡೋಣ. ಡಿಸ್ಕಸ್ ಮಾಡಿ ಇವತ್ತಿನ ಈ ಚಾಪ್ಟರ್ನ ಇನ್ನೂ ಹೆಚ್ಚಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ನಾನು ಈ ಸೆಷನನ್ನು ಶುರು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಹೇಳಿದ್ದು ಡಿಪಾರ್ಟ್ಮೆಂಟ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡಿದ್ದೆ. ಎ ಡಿಪಾರ್ಟ್ಮೆಂಟ್ ಇಸ್ ಎ ಆಕ್ಟಿವಿಟಿ ಸೆಂಟರ್, ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂಥ ಒಂದು ಸೆಂಟರು ಲೊಕೇಟೆಡ್ ಇನ್ ದ ಸೇಮ್ ರೂಫ್, ಒಂದೇ ಚಾವಣಿಯಲ್ಲಿ ಇರುವಂಥದ್ದು. ಯಾತಕ್ಕೋಸ್ಕರ ಇದನ್ನು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ನಮಗೆ ಬೇಕು ಅಂದರೆ ಫಾರ್ ಬೆಟರ್ ಕಂಟ್ರೋಲ್ ಆ್ಯಂಡ್ ಪ್ರಾಫಿಟಬಿಲಿಟಿ. ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವೇನು ಅಂದ್ಕೊಂಡಿದ್ದೀವೋ ಆ ಕೆಲಸ ಸರಿಗೆ ಆಗ್ತಾಯಿಲ್ಲ ಅಂದರೆ ಅದನ್ನು ನಮ್ಮ ಹಿಡಿತಕ್ಕೆ ತಗೊಳ್ಳೋದಕ್ಕೋಸ್ಕರ ಮತ್ತು ಬಿಸ್ನೆಸ್ ಪ್ರಾಫಿಟ್ಗೋಸ್ಕರ ನಾವು ಡಿಪಾರ್ಟ್ಮೆಂಟ್ಸನ್ನು ಒಂದು ಅಗತ್ಯತೆ ನಮಗೆ ಇದೆ. ಡಿಪಾರ್ಟ್ಮೆಂಟ್ಸಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಡಿಪಾರ್ಟ್ಮೆಂಟ್. ಒಂದು ಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ ಮತ್ತು ಇನ್ನೊಂದು ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್. ನೋಡಿ, ಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್. ಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ಏನು ಅಂದರೆ, ನಾನು ಈಗಾಗಲೇ ಡಿಸ್ಕಸ್ ಮಾಡಿದ್ದೀನಿ. ಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ಇಟ್ ಈಸ್ ಎ ಡಿಪಾರ್ಟ್ಮೆಂಟ್ ವೇರ್ ದೆರ್ ವಿಲ್ ಬಿ ಎ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್. ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಒಂದು ಟ್ರಾನ್ಸ್ಫರ್, ಗೂಡ್ಸ್ ಟ್ರಾನ್ಸ್ಫರ್ ಇರುತ್ತೆ, ಇಂಟರ್ನಲ್ ಟ್ರಾನ್ಸ್ಫರ್ ಇರುತ್ತೆ. ಅದನ್ನು ನಾವು ಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ನೋಡಿ, ಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ಡಿಪಾರ್ಟ್ಮೆಂಟ್ ವಿಚ್ ಟ್ರಾನ್ಸ್ಫರ್ಸ್ ಗೂಡ್ಸ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್ ಫಾರ್ ಫರ್ದರ್ ಪ್ರೊಸೆಸಸ್ ಈಸ್ ಕಾಲ್ಡ್ ಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್. ಅದೇ ರೀತಿ ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ಏನು? ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ದೀಸ್ ಡಿಪಾರ್ಟ್ಮೆಂಟ್ಸ್ ವಿಚ್ ವರ್ಕ್ಸ್ ಇಂಡಿವಿಜುವಲಿ, ಇಂಡಿಪೆಂಡೆಂಟಾಗಿ ಕೆಲಸ ಮಾಡುತ್ತೆ. ಯಾವುದೇ ಒಂದು ಗೂಡ್ಸು ಬೇರೆ ಡಿಪಾರ್ಟ್ಮೆಂಟಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ಆದರೂ ಸಹ ತುಂಬ ಕಡಿಮೆ ಅಂತರದಲ್ಲಿ, ಕಡಿಮೆ ಫ್ರೀಕ್ವೆನ್ಸಿಯಲ್ಲಿ ಅದು ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಆ ರೀತಿಯ ಡಿಪಾರ್ಟ್ಮೆಂಟ್ಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ನೋಡಿ, ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ಡಿಪಾರ್ಟ್ಮೆಂಟ್ ವಿಚ್ ವರ್ಕ್ಸ್ ಇಂಡಿಪೆಂಡೆಂಟ್ಲಿ ವಿತ್ ಈಚ್ ಅದರ್ ಆ್ಯಂಡ್ ಹ್ಯಾವ್ ನೆಗೋಷಿಯಬಲ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್. ನೋ ನೆಗೋಷಿಯಬಲ್ ಅಂತ ಹಾಕಿದ್ದೀನಿ, ಅದು ನೋ ನೆಗೋಷಿಯಬಲ್ ಅಲ್ಲ, ನೆಗೋಷಿಯಬಲ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್. ನೆಗೋಷಿಯಬಲ್ ಅಂದರೆ ಕಡಿಮೆ, ತುಂಬ ಕಡಿಮೆ ಆದಂತಹ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ಗಳಿರುತ್ತೆ. ಅಥವಾ ಕೆಲವು ಟೈಮು ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ಗಳೇ ಇರಲ್ಲ. ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋಂಥ ಡಿಪಾರ್ಟ್ಮೆಂಟ್ ನಾವೇನಂತ ಕರಿತೀವಿ? ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಹಾಗಾದರೆ ನೆಕ್ಸ್ಟು ನಾವೇನು ಕಲ್ತ್ಕೊಂಡ್ವಿ ಅಂದರೆ, ವೈ ವಿ ನೀಡ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಯಾಕೆ ನಮಗೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಬೇಕು ಅಂತ ನಾವು ಕಲ್ತ್ಕೊಂಡ್ವಿ. ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಯಾಕೆ ಬೇಕು ಅಂದರೆ, ನಮಗೆ ಒಂದು ಸಂಸ್ಥೆಯ ಪ್ರಾಫಿಟ್ ಮತ್ತು ಲಾಸ್ ಗೊತ್ತಾಗುತ್ತೆ. ಆದರೆ ಒಂದು ಸಂಸ್ಥೆಯಲ್ಲೇ ಇರುವಂತಹ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳ ಪರ್ಫಾರ್ಮೆನ್ಸ್ ನಮಗೆ ಗೊತ್ತಾಗಲ್ಲ. ಆ ಪರ್ಫಾರ್ಮೆನ್ಸ್ಗಳನ್ನು ನಾವು ನೋಡೋದಕ್ಕೆ, ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಬೇಕು. ನೋಡಿ, ಅದನ್ನೇ ನಾನು ಇಲ್ಲಿ ಹೇಳೋಕ್ಕೆ ಹೊರಟಿರೋದು. ವೆನ್ ಆರ್ಗನೈಸೇಷನ್ ಹ್ಯಾಸ್ ಸೆವರಲ್ ಡಿಪಾರ್ಟ್ಮೆಂಟ್ಸ್, ಒಂದು ಆರ್ಗನೈಸೇಷನಲ್ಲಿ 10 ಡಿಪಾರ್ಟ್ಮೆಂಟ್ಗಳಿರುತ್ತೆ, ವಿಚ್ ಪರ್ಫಾರ್ಮ್ಸ್ ವೇರಿಯಸ್ ಫಂಕ್ಷನ್. ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳು ಅವ್ರದ್ದೇ ಆದಂತಹ ಸ್ಪೆಷಲೈಸೇಷನ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಮ್ಯಾನೇಜ್ಮೆಂಟ್ ಈಸ್ ಇಂಟ್ರೆಸ್ಟೆಡ್ ಟು ನೋ ದ ಪರ್ಫಾರ್ಮೆನ್ಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ಆದರೆ ಮ್ಯಾನೇಜ್ಮೆಂಟು ಓವರಾಲ್ ಪ್ರಾಫಿಟ್ ನೋಡೋದಕ್ಕಿಂತ ಈಚ್ ಡಿಪಾರ್ಟ್ಮೆಂಟ್ಸ್ ಯಾವ ಥರ ಪರ್ಫಾರ್ಮ್ ಮಾಡ್ತಾಯಿದೆ ಅನ್ನೋದು ಅದಕ್ಕೆ ಗೊತ್ತಾಗಬೇಕಾಗುತ್ತೆ. ಅದಕ್ಕೋಸ್ಕರ ದಿಸ್ ಕ್ಯಾನ್ ಬಿ ಮೇಡ್ ಪಾಸಿಬಲ್ ಓನ್ಲಿ ಇಫ್ ದೇರ್ ಇಸ್ ಎ ಡಿಪಾರ್ಟ್ಮೆಂಟಲ್ ಅಕೌಂಟ್ ಇಸ್ ಪ್ರಿಪೇರ್ಡ್. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ, ನಾವು ಈ ಡಿಪಾರ್ಟ್ಮೆಂಟ್ ವೈಸ್ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕ್ಯಾಲ್ಕುಲೇಟ್ ಮಾಡಿದಾಗಲೇ ನಮ್ಗೆ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ದು ಒಂದು ಪ್ರಾಫಿಟ್ಟು ಪರ್ಫಾರ್ಮೆನ್ಸು ಗೊತ್ತಾಗೋದು. ಹಾಗಾದರೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂದರೆ ಏನು ಅಂತ ನಾನು ಡಿಸ್ಕಸ್ ಮಾಡಿದ್ದೆ. ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂದರೆ ಇಟ್ ಈಸ್ ಅಕೌಂಟ್ಸ್ ರಿಲೇಟಿಂಗ್ ಟು ಸೆವರಲ್ ಡಿಪಾರ್ಟ್ಮೆಂಟ್ ಆಫ್ ದ ಬಿಸ್ನೆಸ್ ಡ್ರಾನ್ ಅಪ್ ಟು ಫೈಂಡ್ ಔಟ್ ದ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್. ಯಾಕೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಏನು ಅಂದರೆ, ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಅಕೌಂಟ್ಸ್ ರಿಲೇಟಿಂಗ್ ಟು ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಆಫ್ ಎ ಬಿಸ್ನೆಸ್ ಡ್ರಾನ್ ಅಪ್. ಅದನ್ನು ಯಾಕೆ ಪ್ರಿಪೇರ್ ಮಾಡ್ತೀವಿ ಅಂದರೆ, ಪ್ರಿಪೇರ್ಡ್ ವಿತ್ ದ ಇಂಟೆನ್ಷನ್ ಟು ಫೈಂಡ್ ಔಟ್ ದ ಇಂಡಿವಿಜುವಲ್ ಪ್ರಾಫಿಟ್ಗಳನ್ನು. ಈಗ ಬಿಸ್ನೆಸ್ ಪ್ರಾಫಿಟ್ 10 lakhs ಅಂತ ಹೇಳ್ಬಿಡ್ತೀವಿ ನಾವು. ಆದರೆ 10 lakhsಲ್ಲಿ ಯಾವ ಒಂದು ಡಿಪಾರ್ಟ್ಮೆಂಟ್ ಅವರು
ನಿಮಗೆ ಗೊತ್ತಾಗುತ್ತೆ ಯಾವ ಒಂದು ಡಿಪಾರ್ಟ್ಮೆಂಟ್ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. 3 ಡಿಪಾರ್ಟ್ಮೆಂಟ್ ಇರುತ್ತೆ ಅಂದ್ಕೊಳ್ಳಿ. ಒಂದು ಡಿಪಾರ್ಟ್ಮೆಂಟಲ್ಲಿ 5 lakhs ಪ್ರಾಫಿಟ್ ಮಾಡಿರುತ್ತೆ, ಇನ್ನೊಂದು ಡಿಪಾರ್ಟ್ಮೆಂಟ್ ಅವರು 4 lakhs ಮಾಡಿರ್ತಾರೆ. ಓಕೆ, ಅಥವಾ ಇನ್ನೊಂದು ಡಿಪಾರ್ಟ್ಮೆಂಟ್ ಅವರು 6 lakhs ಮಾಡಿರ್ತಾರೆ ಪ್ರಾಫಿಟ್ಟು, ಇನ್ನೊಂದು ಡಿಪಾರ್ಟ್ಮೆಂಟ್ ಅವರು 2 lakhs ಲಾಸ್ ಆಗಿರುತ್ತೆ ಅದಕ್ಕೆ. ಆಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಹೆಂಗೆ ಮಾಡ್ತೀವಿ ಅಂದರೆ 5 lakhs + 2 lakhs ಅಂದರೆ 11 lakhs ಮೈನಸ್ 2 lakhs ಟೋಟಲ್ ಪ್ರಾಫಿಟ್ಟು 9 lakhs ಅಂತ ಬಂದ್ಬಿಡುತ್ತೆ. ಆದರೆ ಅಲ್ಲಿ 2 ಕಂಪನಿ ಚೆನ್ನಾಗಿ, 2 ಡಿಪಾರ್ಟ್ಮೆಂಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 5 lakhs 6 lakhs ಪ್ರಾಫಿಟ್ ಬಂದಿದೆ. ಆದರೆ ಒಂದು ಡಿಪಾರ್ಟ್ಮೆಂಟು ಲಾಸ್ ಆಗಿದೆ. ನಾವು ಓವರಾಲ್ ತೊಗೊಂಡಾಗ ಹೆಂಗೆ ಬರುತ್ತೆ, 9 lakhs ಪ್ರಾಫಿಟ್ ಅಪ್ಪ ಕಂಪನಿದು ಅಂತ ಬರುತ್ತೆ. ಆದರೆ ಹಂಗಲ್ಲ. ಆದರೆ ಅದು ಕಾನ್ಸೆಪ್ಟ್ ಇರೋದು ಹೇಗೆ ಅಂದರೆ, ಯಾವುದು ಲಾಸ್ ಆಗ್ತಾಯಿದೆಯೋ, ಯಾಕೆ ಲಾಸ್ ಆಗ್ತದೆ ಅಂತ ನೋಡಿಕೊಂಡು ಅದನ್ನು ನಾವು ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಪ್ರಾಫಿಟ್ ಬರೋ ಥರ ನಾವು ಮಾಡ್ಬೋದು. ಅದಕ್ಕೋಸ್ಕರ ಸೊ ವಿ ನೀಡ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ದಟ್ ಈಸ್ ದ ಮೀನಿಂಗ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್. ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಆರ್ ದ ಅಕೌಂಟ್ಸ್ ರಿಲೇಟೆಡ್ ಟು ಸೆವರಲ್ ಡಿಪಾರ್ಟ್ಮೆಂಟ್ ಆಫ್ ದ ಬಿಸ್ನೆಸ್ ಡ್ರಾನ್ ಅಪ್ ವಿತ್ ಎ ವ್ಯೂ ಟು ಫೈಂಡ್ ಔಟ್ ದೇರ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್. ಓಕೆ, ಸೊ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಿದ್ದೇನು ಅಂದರೆ, ದೇರ್ ಆರ್ 2 types ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಒನ್ ಈಸ್ ಕಾಲಮ್ನರ್ ಮೆಥಡ್ ಆ್ಯಂಡ್ ಸಿಂಗುಲರ್ ಮೆಥಡ್. ಕಾಲಮ್ನರ್ ಮೆಥಡಲ್ಲಿ all the books of accounts are maintained in a common book. ಎಲ್ಲ ಬುಕ್ಸೂ ಒಂದು ಕಾಮನ್ ಬುಕ್ಕಲ್ಲಿ ಪ್ರಿಪೇರ್ ಮಾಡ್ತೀವಿ, ಒಂದೇ ಬುಕ್ಕಲ್ಲಿ ಪ್ರಿಪೇರ್ ಮಾಡ್ತೀವಿ. ಆ್ಯಂಡ್ ವಿ ರಿಸರ್ವ್ ಕಾಲಮ್ ಫಾರ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಅಂದರೆ ಕಾಲಮ್ ವೈಸ್ ಮಾಡ್ತೀವಿ. ಅಂದರೆ 3 ಕಾಲಮ್ ಹಾಕಿ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ, ಡಿಪಾರ್ಟ್ಮೆಂಟ್ ಸಿ, ಟೋಟಲ್ ಹಂಗೆ ಮಾಡ್ಕೊಂಡು ಹೋಗ್ತೀವಿ. ಇದನ್ನು ನಾವು ಕಾಲಮ್ನರ್ ಮೆಥಡ್ ಅಂತ ಕರಿತೀವಿ. ನಿಮಗೆ ಎಕ್ಸಾಮಲ್ಲಿ ಕಾಲಮ್ನರ್ ಮೆಥಡೇ ತುಂಬ ಇಂಪಾರ್ಟೆಂಟ್. ಸಿಂಗುಲರ್ ಮೆಥಡ್ ಅಂದರೆ ಏನು? ಸಿಂಗುಲರ್ ಮೆಥಡಲ್ಲಿ ಎ ಸಪ್ರೇಟ್ ಸೆಟ್ ಆಫ್ ಬುಕ್ ಆಫ್ ಅಕೌಂಟ್ಸ್ ಇಸ್ ಮೇಂಟೈನ್ ಫಾರ್ ಈಚ್ ಡಿಪಾರ್ಟ್ಮೆಂಟ್. ಎಲ್ಲ ಡಿಪಾರ್ಟ್ಮೆಂಟು ಸಪ್ರೇಟಾಗಿ ಬುಕ್ಸ್ ಆಫ್ ಅಕೌಂಟ್ಸ್ನ ಮೇಂಟೈನ್ ಮಾಡ್ತಾರೆ. ಅದನ್ನು ನಾವು ಸಿಂಗುಲರ್ ಮೆಥಡ್ ಅಂತ ಕರಿತೀವಿ. ಹಾಗಾದರೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ನ ಆಬ್ಜೆಕ್ಟಿವ್ಸ್ ಏನು? ಓಕೆ, ನೋಡಿ, ಅದರ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ, ಮೊದಲನೇದಾಗಲಿ ನಾನು ಈವರೆಗೂ ಡಿಸ್ಕಸ್ ಮಾಡ್ತಾ ಇರೋಂಗೆ, ಟು ಇವ್ಯಾಲ್ಯೂಯೇಟ್ ದ ಪರ್ಫಾರ್ಮೆನ್ಸ್ ಲೆವೆಲ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ಎಲ್ಲ ಡಿಪಾರ್ಟ್ಮೆಂಟ್ಗಳ ಪರ್ಫಾರ್ಮೆನ್ಸ್ ಲೆವೆಲ್ ಏನಿದೆ, ಎಲ್ಲರೂ ಕರೆಕ್ಟಾಗಿ ಪರ್ಫಾರ್ಮ್ ಮಾಡ್ತಾಯಿದ್ದಾರಾ, ಅಥವಾ ಒಂದು ಡಿಪಾರ್ಟ್ಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಇನ್ನೊಂದು ಡಿಪಾರ್ಟ್ಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ವಾ, ಇದನ್ನು ಕಂಡುಹಿಡಿಯೋದು ಅದರ ಮೂಲ ಉದ್ದೇಶ. ನೆಕ್ಸ್ಟು, ಇಟ್ ಹೆಲ್ಪ್ಸ್ ಫಾರ್ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆ್ಯಕ್ಟಿವಿಟೀಸ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್. ಓಕೆ, ಇನ್ ಕೇಸ್ ಏನಾದರೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಯಾವುದೋ ಒಂದು ಡಿಪಾರ್ಟ್ಮೆಂಟು ಅಂದರೆ, ಅವರನ್ನು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಓಕೆ, ಅವರನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಅದನ್ನು ಚೆನ್ನಾಗಿ ಮುಂದಕ್ಕೆ ತೊಗೊಂಡು ಹೋಗಬೇಕು, ಓಕೆ, ಇದನ್ನೆಲ್ಲ ಯೋಚನೆ ಮಾಡೋದಕ್ಕೆ ನಮಗೆ ವಿ ನೀಡ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಆ್ಯಂಡ್ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಲ್ಲೂ ತುಂಬ ಜನ ಇರ್ತಾರೆ, ಎಷ್ಟೋ ಜನ ಇರ್ತಾರೆ, ಎಂಪ್ಲಾಯೀಸ್ಗಳು, ವರ್ಕರ್ಸ್ಗಳು ಎಲ್ಲ ಇರ್ತಾರೆ. ಅವ್ರಿಗೆಲ್ಲ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಲ್ಲರಿಗೂ ಒಂದೇ ಸ್ಯಾಲ್ರಿ ಕೊಡೋಕ್ಕಾಗುತ್ತಾ? ಕತ್ತೆಗೂ ಒಂದೇ ಸ್ಯಾಲ್ರಿ, ಕುದುರೆಗೂ ಒಂದೇ ಸ್ಯಾಲ್ರಿ ಕೊಡೋಕ್ಕಾಗುತ್ತಾ? ಆಗಲ್ಲ. ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಅವ್ರಿಗೆ ಜಾಸ್ತಿ ರೆಮ್ಯುನರೇಷನ್ ಕೊಡಬೇಕಾಗುತ್ತೆ, ಅವ್ರಿಗೆ ಜಾಸ್ತಿ ಕಮಿಷನ್ನು, ಇನ್ಸೆಂಟಿವ್ಸ್ ಕೊಡಬೇಕಾಗುತ್ತೆ. ಅದೇ ರೀತಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ವೋ ಅವ್ರಿಗೆ ನಾವು ಗೈಡ್ ಮಾಡಬೇಕಾಗುತ್ತೆ, ಅವ್ರಿಗೆ ಕಡಿಮೆ ಸ್ಯಾಲ್ರಿ ಕೊಡಬೇಕಾಗುತ್ತೆ. ಅಂದರೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ವಿಲ್ ಪ್ರೊವೈಡ್ ಎ ಬೇಸ್ ಫಾರ್ ಕ್ಯಾಲ್ಕುಲೇಟಿಂಗ್ ರೆಮ್ಯುನರೇಷನ್ ಆಫ್ ಎಂಪ್ಲಾಯೀಸ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ ಡಿಪೆಂಡಿಂಗ್ ಅಪಾನ್ ದೇರ್ ಪರ್ಫಾರ್ಮೆನ್ಸ್. ಅವ್ರ ಪರ್ಫಾರ್ಮೆನ್ಸನ್ನ ಮೈಂಡಲ್ಲಿ ಇಟ್ಕೊಂಡು. 4ನೇ ಪಾಯಿಂಟ್ ಏನು ಡಿಸ್ಕಸ್ ಮಾಡಿದ್ದೀನಿ ಅಂದರೆ, ಡಿಸಿಷನ್ ಮೇಕಿಂಗ್ಗೆ ಏನಾದರೂ ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್, ಈಗ ನಾನು ಹೇಳಿದ್ನಲ್ಲ 2 lakhs ಲಾಸ್ ಆಗಿತ್ತು ಒಂದು ಡಿಪಾರ್ಟ್ಮೆಂಟು, ನೆಕ್ಸ್ಟು ಗೈಡ್ ಮಾಡಿದ್ವಿ, ಮತ್ತೆ ಲಾಸ್ ಆಗ್ತಾಯಿತ್ತು. ಈ ಥರ ಲಾಸ್ ಆಗ್ತಾನೇ ಇದ್ದಾಗ ನಾವು ಡಿಸೈಡ್ ಮಾಡಬೇಕು, ಯಾಕೋ ಈ ಡಿಪಾರ್ಟ್ಮೆಂಟ್ ಲಾಸ್ ಆಗ್ತಾನೇ ಇದೆಯಲ್ಲ, ಇದನ್ನು ಕಂಟಿನ್ಯೂ ಮಾಡಬೇಕಾ ಡಿಸ್ಕಂಟಿನ್ಯೂ ಮಾಡಬೇಕಾ ಅಂತ ಡಿಸೈಡ್ ಮಾಡಬೇಕು. ಆ ಡಿಸೈಡ್ ಮಾಡೋದಕ್ಕೆ ನಮ್ಗೆ ಏನು ಹೆಲ್ಪ್ ಆಗುತ್ತೆ? ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಹೆಲ್ತಿ ಕಾಂಪಿಟೇಷನ್ಸ್. ಓಕೆ, ಹೆಲ್ತಿ ಕಾಂಪಿಟೇಷನ್ಸ್ ಅಂದರೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ಸು, 2 ಡಿಪಾರ್ಟ್ಮೆಂಟ್ಸು, ಈಗ 5 lakhs 6 lakhs ಇದೆ ಅಲ್ವಾ, ಈ 5 lakhs ಒಂದು ಡಿಪಾರ್ಟ್ಮೆಂಟ್ ಪ್ರಾಫಿಟ್ಟು, 6 lakhs ಒಂದು ಡಿಪಾರ್ಟ್ಮೆಂಟ್ ಪ್ರಾಫಿಟ್ ಆದರೆ, ಈ 5 lakhs 6 lakhs ಅವರು 5 lakhs ಅವ್ರು ನೋಡ್ತಾರೆ, ಅಯ್ಯೋ ನಮಗಿನ ಇವರು 1 ಲಕ್ಷ ಜಾಸ್ತಿ ಪ್ರಾಫಿಟ್ ಬಂದಿದ್ದಾರಲ್ಲ, ನಾವು ನೆಕ್ಸ್ಟ್ ಟೈಮ್ ಜಾಸ್ತಿ ಪ್ರಾಫಿಟ್ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಹೆಲ್ತಿಯಾಗಿ ಕಾಂಪೀಟ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ದೀಸ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಓಕೆ, ಸೊ ನೆಕ್ಸ್ಟ್ ಅಕೌಂಟಿಂಗ್ ಪ್ರೊಸೀಜರ್ಸ್. ಅಕೌಂಟಿಂಗ್ ಪ್ರೊಸೀಜರ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಕನ್ಸಿಸ್ಟ್ ಆಫ್ 3 steps. 3 steps ಇದೆ ಅದರಲ್ಲಿ. ಒನ್ ಈಸ್ ಪ್ರಿಪರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸ್ಟೆಪ್ 1. ಸ್ಟೆಪ್ 2 ಪ್ರಿಪರೇಷನ್ ಆಫ್ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆ್ಯಂಡ್ ಸ್ಟೆಪ್ 3 ಪ್ರಿಪರೇಷನ್ ಆಫ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಕನ್ಸಾಲಿಡೇಟೆಡ್ ಅಂದರೆ ಕಂಬೈನ್ಡ್ ಬ್ಯಾಲೆನ್ಸ್ ಶೀಟ್. ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳನ್ನು ಕಂಬೈನ್ ಮಾಡಿ ಒಂದೇ ಬ್ಯಾಲೆನ್ಸ್ ಶೀಟು ಹಾರಿಜಾಂಟಲ್ ಫಾರ್ಮಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಮೊದಲನೇದು ಈಗ ಸ್ಟೆಪ್ 1 ನೋಡ್ಕೊಂಡು ಹೋಗೋಣ, ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್. ಸೊ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಫಾರ್ಮೆಟ್ ಹೇಗಿರುತ್ತೆ? ದಿಸ್ ಇಸ್ ದ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಫಾರ್ಮೆಟ್. ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಫಾರ್ಮೆಟಲ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ ಓಪನಿಂಗ್ ಸ್ಟಾಕ್ ಮೊದಲು ಬರುತ್ತೆ, ಪರ್ಚೇಸಸ್ ಬರುತ್ತೆ, ಇಂಟರ್ನಲ್ ಟ್ರಾನ್ಸ್ಫರ್ ಬರುತ್ತೆ. ನಾನು ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅಂತ ಒಂದು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತೀನಿ. ಆಗ ನಾನು ಇಲ್ಲಿಗೆ ಬಂದು ಮತ್ತೆ ನಿಮ್ಗೆ ಅದನ್ನು ಹೇಳ್ತೀನಿ.
ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಎಕ್ಸ್ಪೆನ್ಸಸ್ ವಿಚ್ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ಓಕೆ, ಸಚ್ ಆಸ್ ವೇಜಸ್, ಕ್ಯಾರೇಜ್ ಇನ್ವರ್ಡ್, ಕ್ಯಾರೇಜ್ ಔಟ್ವರ್ಡ್, ಇದೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಮತ್ತು ಸೇಲ್ಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್, ಇಷ್ಟು ಟ್ರೇಡಿಂಗ್ ಅಕೌಂಟ್ ಐಟಮ್ಸು. ಓಕೆ, ಇಷ್ಟು ಟ್ರೇಡಿಂಗ್ ಅಕೌಂಟ್ ಐಟಮ್ಸು. ಇಲ್ಲಿ ಡಿಪಾರ್ಟ್ಮೆಂಟಲ್ ಅಕೌಂಟ್ಸಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂದರೆ, ನೋಡಿ ಇಲ್ಲಿ ಡಿಪಾರ್ಟ್ಮೆಂಟ್ ಎಕ್ಸ್ ಮತ್ತು ಡಿಪಾರ್ಟ್ಮೆಂಟ್ ವೈ ಅಂತ ಇದೆ, ಎರಡು ಡಿಪಾರ್ಟ್ಮೆಂಟ್ ಇದೆ. ಈಗ ಅವರು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ವೇಜಸ್ ಅಂತ ಕೊಟ್ಬಿಟ್ರೆ ಅಥವಾ ಕ್ಯಾರೇಜ್ ಇನ್ವರ್ಡ್ ಅಂತ ಕೊಟ್ಬಿಟ್ರೆ ಅದನ್ನು ಯಾವ ರೀತಿ ನಾವು ಅಲೋಕೇಟ್ ಮಾಡಬೇಕು, ಅದು ಯಾವ ರೀತಿ ನಾವು ಅದನ್ನು ಎಕ್ಸ್ ಮತ್ತು ವೈಗೆ ಡಿವೈಡ್ ಮಾಡಬೇಕು ಅಂತ ನಾವು ತಿಳ್ಕೊಳ್ಳೋಕ್ಕೆ ನಮಗೆ ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಅಂತ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಸೊ ನೋಡಿ, ಅದನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ವೇಜಸ್ ವಿಲ್ ಬಿ ಅಲೋಕೇಟೆಡ್ ಇನ್ ನೆಟ್ ಸೇಲ್ಸ್ ರೇಷೋ. ಯಾಕೆ ಅಂದರೆ wages is paid to the laborers working in the factory who are manufacturing the goods, who are in the process of ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಏನಕ್ಕೆ, ಅದನ್ನು ಫಿನಿಶ್ಡ್ ಗೂಡ್ಸಾಗಿ ಕನ್ವರ್ಟ್ ಮಾಡೋಕ್ಕೆ. ಫಿನಿಶ್ಡ್ ಗೂಡ್ಸಾಗಿ ಕನ್ವರ್ಟ್ ಮಾಡೋದು ಏನಕ್ಕೆ, ಅದನ್ನು ಸೇಲ್ ಮಾಡೋದಕ್ಕೆ. ಅದಕ್ಕೋಸ್ಕರ ವೇಜಸ್ಗೆ ಬೇಸಿಸ್ ಏನಾಗಿರುತ್ತೆ, ನೆಟ್ ಸೇಲ್ಸ್ ರೇಷೋ ಆಗಿರುತ್ತೆ. ಅದೇ ರೀತಿ ಕ್ಯಾರೇಜ್ ಇನ್ವರ್ಡ್, ಕ್ಯಾರೇಜ್ ಇನ್ವರ್ಡ್, ಫ್ರೈಟ್ ಇನ್ವರ್ಡ್, ಇದೆಲ್ಲ ಇನ್ವರ್ಡ್ ಅಂದರೆ ಏನು, ಪರ್ಚೇಸ್ ಅಂತ ಅರ್ಥ. ನಾವು ಪರ್ಚೇಸ್ ಮಾಡ್ತಾಯಿದ್ದೀವಿ. ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಪರ್ಚೇಸಿಂಗ್ ದ ರಾ ಮೆಟೀರಿಯಲ್. ಕ್ಯಾರೇಜ್ ಅಂದರೆ ಅದು ರೋಡ್ ಟ್ರಾನ್ಸ್ಪೋರ್ಟೇಷನ್. ಓಕೆ, ಬಸ್ಸಲ್ಲೋ ಟ್ರೈನಲ್ಲೋ, ಓಕೆ, ಈ ಥರ ನಾವು ಟ್ರಾನ್ಸ್ಪೋರ್ಟೇಷನಲ್ಲಿ ತರಿಸ್ಕೊಂಡ್ರೆ ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ರೆ ಅದನ್ನು ಕ್ಯಾರೇಜ್ ಇನ್ವರ್ಡ್ ಅಂತ ಕರಿತೀವಿ. ಫ್ಲೈಟಲ್ಲಿ ಏನಾದರೂ ತರಿಸ್ಕೊಂಡ್ರೆ ಅದನ್ನು ಫ್ರೈಟ್ ಇನ್ವರ್ಡ್ ಅಂತ ಕರಿತೀವಿ. ಈ ಎರಡು ಪರ್ಚೇಸಸ್ ಸಂಬಂಧಪಟ್ಟಿರೋದ್ರಿಂದ ನೆಟ್ ಪರ್ಚೇಸ್ ರೇಷೋ ವಿಲ್ ಬಿ ದ ಬೇಸಿಸ್. ನೆಕ್ಸ್ಟು ಲೈಟಿಂಗ್, ಪವರ್ ಚಾರ್ಜಸ್, ವಾಟರ್ ಚಾರ್ಜಸ್, ಇದೆಲ್ಲನೂ ಯೂನಿಟ್ ಕನ್ಸ್ಯೂಮ್ಡ್ ರೇಷೋ. ಓಕೆ, ಯೂನಿಟ್ ಕನ್ಸ್ಯೂಮ್ಡ್ ರೇಷೋ. ಈ ರೇಷೋನ ನಾವೇನು ಮಾಡ್ತೀವಿ, ಈ ರೇಷೋದಲ್ಲಿ ಅದನ್ನು ಡಿವೈಡ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಜನರಲ್ಲಾಗಿ ಕೇಳೋದಾದರೆ, ನಮ್ಮ ಮನೆಯಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಆಗಲಿ, ವಾಟರ್ ಬಿಲ್ ಆಗಲಿ, ಇದೆಲ್ಲ ನಾವು ಯಾವ ರೀತಿ ಪೇ ಮಾಡ್ತೀವಿ, ಯಾವ ಬೇಸಿಸ್ ಮೇಲೆ ಪೇ ಮಾಡ್ತೀವಿ ಅಂದರೆ ಮೀಟ್ರ್ ಎಷ್ಟು ಓಡಿರುತ್ತೆ, ನಾವು ಎಷ್ಟು ಕನ್ಸ್ಯೂಮ್ ಮಾಡಿದ್ದೀವಿ ಅದ್ರ ಮೇಲೆ ಅದು ಚಾರ್ಜಸ್ನ ಮಾಡ್ತಾರೆ. ಅದೇ ರೀತಿ ಇಲ್ಲೂ ಸಹ ಯೂನಿಟ್ ಕನ್ಸ್ಯೂಮ್ಡ್ ರೇಷೋ ಇಸ್ ದ ಬೇಸಿಸ್. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ನೆಕ್ಸ್ಟು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬಂದರೆ, ಓಕೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಕ್ಸ್ಪ್ಲೈನ್ ಮಾಡಿದೆ ನಾನು ನಿಮಗೆ. ಓಪನಿಂಗ್ ಸ್ಟಾಕು, ಪರ್ಚೇಸಸ್. ಓಕೆ, ಓಪನಿಂಗ್ ಸ್ಟಾಕ್ ಅಂದರೆ ದ ಸ್ಟಾಕ್ ವಿಚ್ ಈಸ್ ಅನ್ಸೋಲ್ಡ್ ಇನ್ ದ ಲಾಸ್ಟ್ ಇಯರ್ ಬ್ರಾಟ್ ಟು ದಿಸ್ ಇಯರ್. ಆಯಿತಾ. ಕ್ಲೋಸಿಂಗ್ ಸ್ಟಾಕ್ ಅಂದರೆ ದ ಸ್ಟಾಕ್ ವಿಚ್ ಇಸ್ ಅನ್ಸೋಲ್ಡ್ ದಿಸ್ ಇಯರ್ ವಿಚ್ ವಿಲ್ ಬಿ ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಇಯರ್. ಅದನ್ನು ನಾವು ಕ್ಲೋಸಿಂಗ್ ಸ್ಟಾಕ್ ಅಂತೀವಿ. ಹೋದ ವರ್ಷ ಸೇಲ್ ಆಗದೇ ಇರೋದನ್ನು ಈ ವರ್ಷಕ್ಕೆ ಬ್ರಾಟ್ ಫಾರ್ವರ್ಡ್ ಮಾಡಿರ್ತೀವಿ. ಈ ವರ್ಷ ಸೇಲ್ ಆಗದೇ ಇರೋದು ಅದನ್ನು ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ಪರ್ಚೇಸಸ್ ಅಂದರೆ ಬೈಯಿಂಗ್ ದ ಗೂಡ್ಸ್ ಅಷ್ಟೇ. ಓಕೆ, ಪರ್ಚೇಸಿಂಗ್ ಆಫ್ ರಾ ಮೆಟೀರಿಯಲ್ಸ್. ಸೇಲ್ಸ್ ಅಂದರೆ ಸೆಲ್ಲಿಂಗ್ ಆಫ್ ಫಿನಿಶ್ಡ್ ಗೂಡ್ಸ್. ಓಕೆ, ಆಮೇಲೆ ಇಂಟರ್ನಲ್ ಟ್ರಾನ್ಸ್ಫರ್ ಆದಾಗ ದೇರ್ ವಿಲ್ ಬಿ ಇಂಟರ್ನಲ್ ಸೇಲ್ಸ್ ಆ್ಯಂಡ್ ಇಂಟರ್ನಲ್ ಪರ್ಚೇಸಸ್. ನಾನು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಇದನ್ನು ಗ್ರಾಸ್ ಪ್ರಾಫಿಟ್ ಬರುತ್ತೆ. ಬೇಸಿಕಲಿ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಿದೆ ಅದು ನಾಮಿನಲ್ ಅಕೌಂಟು. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತಾ ಇದ್ದರೆ ಇನ್ಕಮ್ ಜಾಸ್ತಿ ಇದೆ ಅಂತ ಅರ್ಥ. ಅದಕ್ಕೆ ಅದನ್ನು ನಾವು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ ಅಥವಾ ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಎಕ್ಸ್ಪೆನ್ಸಸ್ ಸೈಡ್ ಏನಾದರೂ ಜಾಸ್ತಿ ಇದ್ದರೆ ಅದನ್ನು ನಾವು ನೆಟ್ ಗ್ರಾಸ್ ಲಾಸ್ ಅಂತ ಕರಿಬೋದು ಅಥವಾ ನೆಟ್ ಲಾಸ್ ಅಂತ ಕರಿಬೋದು. ಸೊ ಇಷ್ಟು ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತಾ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ಹೋಗ್ತೀನಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಎಕ್ಸ್ಪೆನ್ಸಸ್ ನಾಟ್ ರಿಲೇಟೆಡ್ ಟು ದ ಮ್ಯಾನುಫ್ಯಾಕ್ಚರಿಂಗ್. ಎಕ್ಸ್ಪೆನ್ಸಸ್ ನಾಟ್ ರಿಲೇಟ್ ಡೈರೆಕ್ಟ್ಲಿ ಟು ದ ಮ್ಯಾನುಫ್ಯಾಕ್ಚರಿಂಗ್. ಎಕ್ಸ್ಪೆನ್ಸಸ್ ವಿಚ್ ಆರ್ ರಿಲೇಟೆಡ್ ಟು ದ management, expenses which are related to the sales, expenses which are related to the outsiders. ಇದನ್ನು ನಾವು ಏನಂತ ಕರಿತೀವಿ ಅಂದರೆ, ಸೊ ವಿ ವಿಲ್ ಕಾಲ್ ಇಟ್ ಆಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಏನೇನು ಬರುತ್ತೆ ಸರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಅಂದರೆ, ನಾನು ನಿಮಗೆ ಬ್ರೀಫಾಗಿ ಹೇಳ್ಕೊಟ್ಟಿದ್ದೆ. ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ಗಳೆಲ್ಲ ಬರುತ್ತೆ ಇದರಲ್ಲಿ. ಸ್ಯಾಲರೀಸ್, ರೆಂಟ್, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರೀಸ್ ಎಲ್ಲ ಬರುತ್ತೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾರೇಜ್ ಔಟ್ವರ್ಡ್, ಕ್ಯಾರೇಜ್ ಫ್ರೈಟ್ ಔಟ್ವರ್ಡ್, ಸೇಲ್ಸ್ಮೆನ್ ಸ್ಯಾಲರಿ, ಅಡ್ವರ್ಟೈಸಿಂಗ್, ಓಕೆ, ಅಥವಾ ಕಮಿಷನ್ ಪೇಯ್ಡ್, ಬ್ಯಾಡ್ ಡೇಟ್ಸ್, ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್, ಇವೆಲ್ಲನೂ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಹಾಗೆ ಬರುತ್ತೆ. ಓಕೆ, ಸಮ್ ಆಫ್ ದ ಎಕ್ಸಾಂಪಲ್ಸ್ ಓಕೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುವಂತಹ ಕೆಲವು ಎಕ್ಸಾಂಪಲ್ ಐಟಮ್ಸ್ಗಳನ್ನು ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಓಕೆ ನೋಡಿ, ಆಲ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಸಚ್ ಆಸ್ ಕ್ಯಾರೇಜ್ ಔಟ್ವರ್ಡ್. ಕ್ಯಾರೇಜ್ ಔಟ್ವರ್ಡ್ ಅಂದರೆ ಏನು, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಸೇಲ್. ಅಂದರೆ ಈಗ ನಾವು ಶೋರೂಮಿಂದ ಅಥವಾ ನಮ್ಮ ಆಫೀಸಿಂದ ಕಸ್ಟಮರ್ಸ್ಗಳಿಗೆ ಸೇಲ್ ಮಾಡಬೇಕಾದ್ರೆ ಏನು ವೆಹಿಕಲ್ ಯೂಸ್ ಮಾಡ್ತೀವೋ ಅದನ್ನು ಕ್ಯಾರೇಜ್ ಔಟ್ವರ್ಡ್ ಅಂತ ಕರಿತೀವಿ. ಓಕೆ, ರೋಡ್ ಟ್ರಾನ್ಸ್ಪೋರ್ಟೇಷನ್ ಆದರೆ ಕ್ಯಾರೇಜ್ ಔಟ್ವರ್ಡ್. ಫ್ಲೈಟಲ್ಲಿ ಏನಾದರೂ ಕಳಿಸ್ಕೊಟ್ರೆ ಬೇರೆ ದೇಶಕ್ಕೆ ಅಥವಾ ಬೇರೆ ಸ್ಟೇಟ್ಗೆ ಅಥವಾ ನಮ್ಮದೇ ಸ್ಟೇಟ್ಗೆ ಫ್ಲೈಟಲ್ಲಿ ಕಳಿಸ್ಕೊಟ್ರೆ ಅದನ್ನು ಫ್ರೈಟ್ ಔಟ್ವರ್ಡ್ ಅಂತ ಕರಿತೀವಿ. ಕಮಿಷನ್ ಪೇ ಟು ದ ಏಜೆಂಟ್. ಓಕೆ, ಡಿಸ್ಕೌಂಟ್ ಅಲೌಡ್
to the customers, salesman salary, traveling expenses of the salesman, advertising, bad debts ಅಂದರೆ ಕ್ರೆಡಿಟ್ ಸೇಲ್ಸ್. ನಾವು ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಅವ್ರು ನಮಗೆ ದುಡ್ಡು ಕೊಡಬೇಕು, ಅವ್ರು ಏನಾರು ಕೊಟ್ಟಿಲ್ಲ ಅಂದರೆ ನಮಗೆ ಅದು ಬ್ಯಾಡ್ ಡೆಟ್ಸ್ ಆಗುತ್ತೆ. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್, ಇದಕ್ಕೆಲ್ಲ ಏನು ಬೇಸಿಸ್ ಅಪ್ಪ ಅಂದರೆ ನೆಟ್ ಸೇಲ್ಸ್ ರೇಷೋ, ಬಿಕಾಸ್ ಆಲ್ ದೀಸ್ ಆರ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಅದೇ ರೀತಿ ಎನಿ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಬಿಲ್ಡಿಂಗ್ಸ್ಗೆ ಸಂಬಂಧಪಟ್ಟಿರೋದು, ಬಿಲ್ಡಿಂಗ್ ರೆಂಟ್ ಪೇ ಟು ಬಿಲ್ಡಿಂಗ್ ಅಥವಾ ಏರ್ ಕಂಡೀಷನ್ ಆಫ್ ಬಿಲ್ಡಿಂಗ್, ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್, ಇದಕ್ಕೆಲ್ಲ ಏರಿಯಾ ಆಫ್ ಫ್ಲೋರ್ ಸ್ಪೇಸ್ ಆಕ್ಯುಪೈಡ್ ರೇಷೋ ಅದು ಬೇಸಿಸ್ ಆಗಿರುತ್ತೆ. ಎಲೆಕ್ಟ್ರಿಸಿಟಿ ಬಿಲ್, ಲೈಟಿಂಗ್ ಬಿಲ್, ಓಕೆ, ಇದಕ್ಕೆಲ್ಲ ಯೂನಿಟ್ ಕನ್ಸ್ಯೂಮ್ಡ್ ರೇಷೋ. ಡಿಪ್ರಿಸಿಯೇಷನ್ ಆನ್ ಎನಿ ಅದರ್ ಅಸೆಟ್ಸ್, ಇನ್ಶೂರೆನ್ಸ್ ಆನ್ ಅಸೆಟ್ಸ್, ಗೂಡ್ಸ್ ಆಗಿರ್ಬೋದು ಅಥವಾ ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಇದಕ್ಕೆಲ್ಲ ವ್ಯಾಲ್ಯೂ ಆಫ್ ಅಸೆಟ್ಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್, ಓಕೆ, ಬೇಸಿಸ್ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟು ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್, ಕ್ಯಾಂಟೀನ್ ಎಕ್ಸ್ಪೆನ್ಸಸ್, ರೀಕ್ರಿಯೇಷನ್ ಎಕ್ಸ್ಪೆನ್ಸಸ್, ಇದಕ್ಕೆಲ್ಲ ಏನು ಬೇಸಿಸ್ ಆಗಿರುತ್ತೆ ಅಂದರೆ ನಂಬರ್ ಆಫ್ ವರ್ಕರ್ಸ್ ಇನ್ ದ ಈಚ್ ಡಿಪಾರ್ಟ್ಮೆಂಟ್. ಓಕೆ, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಐಟಮ್ಸು. ನೋಡಿ ಇಲ್ಲಿ ಬರ್ದಿದ್ದೀನಲ್ಲ ನಾನು, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಇಷ್ಟಿರುತ್ತೆ. ಈ ಎನಿ ಇನ್ಕಮ್ಸ್ ಅಂತ ಇದೆಯಲ್ಲ, ಇನ್ಕಮ್ಸಲ್ಲಿ ಒಂದೆರಡು ಐಟಮ್ನ ಡಿಸ್ಕಸ್ ಮಾಡಿದ್ದೀನಿ ನಾನು. ಓಕೆ, ಅದು ಕಮಿಷನ್ ಯಾರಿಂದ ರಿಸೀವ್ ಮಾಡ್ತೀವಿ ನಾವು ಅಂದರೆ ಕಮಿಷನ್ ವಿಲ್ ಬಿ ರಿಸೀವ್ಡ್, ಓಕೆ, ಫ್ರಮ್ ದ ಕಂಪನಿ, ಫ್ರಮ್ ದ ಅದರ್ ಕಂಪನಿ ಟು ಹೂಮ್ ವಿ ಹ್ಯಾವ್ ಹೆಲ್ಪ್ಡ್ ಇನ್ ಸೇಲ್ಸ್. ಹಾಗಾಗಿ ಕಮಿಷನ್ ರಿಸೀವ್ಡ್ ವಿಲ್ ಬಿ ಆನ್ ಸೇಲ್ಸ್. ಅದೇ ರೀತಿ ಡಿಸ್ಕೌಂಟ್ ವಿಲ್ ಬಿ ರಿಸೀವ್ಡ್ ಫ್ರಮ್ ದ ಸಪ್ಲೈಯರ್ಸ್. ಬೇರೆಯವರಿಂದ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿರ್ತೀವಿ, ಅವ್ರಿಗೆ ನಾವು ಪ್ರಾಂಪ್ಟ್ ಪೇಮೆಂಟ್ ಮಾಡಿದಾಗ, ಅರ್ಲಿ ಪೇಮೆಂಟ್ ಮಾಡಿದಾಗ ನಮಗೆ ಡಿಸ್ಕೌಂಟ್ ಕೊಡ್ತಾರೆ, ಅದು ಪರ್ಚೇಸ್ಗೆ ಸಂಬಂಧಪಟ್ಟಿರೋದು. ಹಂಗಾಗಿ ನೆಟ್ ಪರ್ಚೇಸ್ ರೇಷೋ ವಿಲ್ ಬಿ ದ ಬೇಸಿಸ್. ಸೊ ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಜನರಲಾಗಿ ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಹೇಗೆ ಮಾಡೋದು ಅಂತ ನಮಗೆ ಗೊತ್ತು. ಬಟ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸಲ್ಲಿ ಯಾವ ಬೇಸಿಸಲ್ಲಿ ಅದನ್ನು ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಿಗೆ ಡಿವೈಡ್ ಮಾಡ್ತೀವಿ ಅಂತ ಅರ್ಥ ಮಾಡ್ಕೊಳ್ಳೋದೇ ಇಲ್ಲಿನ ಕಾನ್ಸೆಪ್ಟು. ಓಕೆ, ಸೊ ಇಷ್ಟಾದಮೇಲೆ ನಾನೇನು ಡಿಸ್ಕಸ್ ಮಾಡಿದ್ದೆ ಅಂತಂದರೆ, ಫಸ್ಟ್ ಸ್ಟೆಪ್ ಇದು ಮೊದಲನೇ ಸ್ಟೆಪ್ಪು. ಏನಿದು ಅಂತೇಳಿದ್ರೆ ನೋಡಿ, ಮೂರು ಸ್ಟೆಪ್ಪಲ್ಲಿ ಅಕೌಂಟಿಂಗ್ ಪ್ರೊಸೀಜರ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಇನ್ಕ್ಲೂಡ್ಸ್ 3 ಸ್ಟೆಪ್ಸ್. ಪ್ರಿಪರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೋಡಿ, ಫಸ್ಟು ದಿಸ್ ಇಸ್ ದ ಫಾರ್ಮೆಟ್ ಆಫ್ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಏನು ಅಂದರೆ ಪ್ರಿಪರೇಷನ್ ಆಫ್ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನು ಅಂದರೆ ದ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ವಿಚ್ ಕೆನ್ ನಾಟ್ ಬಿ allocated among the various departments. Such incomes and expenses will be taken in the general profit and loss account. ನೋಡಿ ಇಲ್ಲಿ ಬರ್ದಿದ್ದೀನಿ, there are some expenses and incomes which are generally financial in nature but cannot be apportioned on suitable basis to each department. Such expenses and income should be taken in the general profit and loss account. ಕೆಲವು ಇನ್ಕಮು ಎಕ್ಸ್ಪೆನ್ಸಸ್ಗಳನ್ನ ಡಿಪಾರ್ಟ್ಮೆಂಟ್ಗೆ ನಾವು ಅಲೋಕೇಟ್ ಮಾಡೋಕ್ಕಾಗಲ್ಲ. ಆ ಥರ ಎಕ್ಸ್ಪೆನ್ಸಸ್ಗಳನ್ನು ನಾವು, ಆ ಥರ ಇನ್ಕಮ್, ಆ ಥರ ಎಕ್ಸ್ಪೆನ್ಸಸ್ಗಳನ್ನು ನಾವು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೊಗೋತೀವಿ. ನೆಟ್ ಪ್ರಾಫಿಟ್ ಬಂದಿದ್ದರೆ ಇಲ್ಲಿ ತೊಗೋತೀವಿ, ನೆಟ್ ಲಾಸ್ ಬಂದಿದ್ದರೆ ಡೆಬಿಟ್ ಸೈಡ್ ತೊಗೋತೀವಿ. ಎಕ್ಸ್ಪೆನ್ಸಸ್ ಎಲ್ಲ ಡೆಬಿಟ್ ಸೈಡ್, ಇನ್ಕಮ್ಸ್ ಎಲ್ಲ ಕ್ರೆಡಿಟ್ ಸೈಡ್ ತೊಗೊಂಡು ಏನು ನಮಗೆ ಬ್ಯಾಲೆನ್ಸ್ ಬರುತ್ತೋ, ಓಕೆ, ಅದನ್ನು ಸರ್ಪ್ಲಸ್ ಅಂತ ಟ್ರೀಟ್ ಮಾಡ್ತೀವಿ. ಕ್ರೆಡಿಟ್ ಸೈಡ್ ಜಾಸ್ತಿ ಬಂದರೆ ಸರ್ಪ್ಲಸ್ ಅಂತ ಟ್ರೀಟ್ ಮಾಡಿ ಬ್ಯಾಲೆನ್ಸ್ ಶೀಟ್ ತೊಗೋತೀವಿ. ಡೆಬಿಟ್ ಸೈಡ್ ಏನಾದ್ರು ಜಾಸ್ತಿ ಬಂದರೆ ಡಿಫಿಸಿಟ್ ಬ್ಯಾಲೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಇದು ಅಬೌಟ್ ಪ್ರಿಪರೇಷನ್ ಆಫ್ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದೇ ರೀತಿ ಮೂರನೇ ಸ್ಟೆಪ್ ಏನು ಅಂದರೆ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಆರಿಜೆಂಟಲ್ ಫಾರ್ಮಲ್ಲಿ. ಓಕೆ, ದಿಸ್ ಕನ್ಸಿಸ್ಟ್ ಆಫ್ ಲೈಬಿಲಿಟೀಸಲ್ಲಿ ನೋಡಿ, ಕ್ಯಾಪಿಟಲ್, ಲಾಂಗ್ ಟರ್ಮ್ ಲೈಬಿಲಿಟೀಸ್, ಕರೆಂಟ್ ಲೈಬಿಲಿಟೀಸ್, 3 ಐಟಮ್ಸ್ ಇದೆ. ಕ್ಯಾಪಿಟಲಲ್ಲಿ ನೆಟ್ ಪ್ರಾಫಿಟ್, ಅಡಿಷ್ನಲ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಡ್ ಮಾಡಬೇಕು. ನೆಟ್ ಲಾಸ್, ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೈನಸ್ ಮಾಡಬೇಕು. ನಮಗೆ ಏನು ಬರುತ್ತೆ ಅಂದರೆ ಆ್ಯಕ್ಚುವಲ್ ರಿವೈಸ್ಡ್ ಕ್ಯಾಪಿಟಲ್ ಬಂದ್ಬಿಡುತ್ತೆ. ಲಾಂಗ್ ಟರ್ಮ್ ಲೈಬಿಲಿಟೀಸ್ ಅಂದರೆ ಲೈಬಿಲಿಟೀಸ್ ವಿಚ್ ವಿಲ್ ಬಿ ಪೇಯಬಲ್ ಆಫ್ಟರ್ 1 year. ಫಾರ್ ಎಕ್ಸಾಂಪಲ್, ಲಾಂಗ್ ಟರ್ಮ್ ಡೆಪಾಸಿಟ್ಸ್ ಫ್ರಮ್ ದ ಪಬ್ಲಿಕ್ ಅಥವಾ ಬ್ಯಾಂಕ್ ಲೋನ್ಸ್ ಫಾರ್ ಲಾಂಗ್ ಟರ್ಮ್ ಲೋನ್ಸ್ ಫ್ರಮ್ ಬ್ಯಾಂಕ್ಸ್, ಮಾರ್ಟ್ಗೇಜ್ ಲೋನ್ಸ್ ಫ್ರಮ್ ಬ್ಯಾಂಕ್ಸ್, ಅದೆಲ್ಲ ಲಾಂಗ್ ಟರ್ಮ್ ಲೈಬಿಲಿಟೀಸಲ್ಲಿ ಬರುತ್ತೆ. ಕರೆಂಟ್ ಲೈಬಿಲಿಟೀಸ್ ಅಂದರೆ ದ ಲೈಬಿಲಿಟೀಸ್ ವಿಚ್ ಕ್ಯಾನ್ ಬಿ ಪೇಯಬಲ್ ವಿತಿನ್ 1 year. ಸನ್ರಿ ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಅಥವಾ ಬೇರೆ ಯಾವುದೇ ಎಕ್ಸ್ಪೆನ್ಸಸ್ಗಳಾಗಿರ್ಬೋದು, ಅಥವಾ ಇಟ್ ಕ್ಯಾನ್ ಬಿ ಬ್ಯಾಂಕ್ ಓವರ್ ಡ್ರಾಫ್ಟ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸಸ್, ಇವೆಲ್ಲ ಎಲ್ಲಿಗೆ ಬರುತ್ತೆ? ಕರೆಂಟ್ ಲೈಬಿಲಿಟೀಸಲ್ಲಿ ಬರುತ್ತೆ. ನಾನ್ ಕರೆಂಟ್ ಅಸೆಟ್ಸಲ್ಲಿ ಟ್ಯಾಂಜಬಲ್ ಅಸೆಟ್ಸ್ ಆ್ಯಂಡ್ ಇಂಟ್ಯಾಂಜಬಲ್ ಅಸೆಟ್ಸ್ ಅಂತ ಬರುತ್ತೆ. ನಾನ್ ಕರೆಂಟ್ ಅಸೆಟ್ಸ್ ಅಂದರೆ ಎನಿ ಅಸೆಟ್ಸ್ ಅದರ್ ದೆನ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಂದ್ರೇನು? ಕರೆಂಟ್ ಅಸೆಟ್ಸ್ ಆರ್ ದೋಸ್ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟಬಲ್ ಇಂಟು ಕ್ಯಾಶ್ ವಿತಿನ್ ಎ ಪೀರಿಯಡ್ ಆಫ್ 1 year. ಆರ್ current assets are those assets where at the time of purchase the intention of the purchaser is for sale. ಮಾರೋದಕ್ಕೋಸ್ಕರ ಅಂತಲೇ ತೊಗೊಂಡಿರೋ, ಮಾರೋದಕ್ಕೋಸ್ಕರ ಅಂತಲೇ ಇಟ್ಟಿರುವಂಥ ಕೆಲವು ಅಸೆಟ್ಸ್ಗಳನ್ನು ನಾವು
ಒಂದು ವರ್ಷದೊಳಗಡೆ ಅದನ್ನು ಕನ್ವರ್ಟ್ ಮಾಡ್ಬೋದು. ಅದನ್ನು ನಾವು ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಯಾವುದನ್ನು ನಾವು ಮಾರೋಕ್ಕೋಸ್ಕರ ಅಂತ ತೊಗೊಂಡಿರಲ್ಲ ಅದನ್ನು ನಾವು ನಾನ್ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಅದರಲ್ಲಿ ಎರಡು ಥರ ಇದೆ, ಒಂದು ಟ್ಯಾಂಜಿಬಲ್ ಮತ್ತು ಇಂಟ್ಯಾಂಜಿಬಲ್. ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ದ ಅಸೆಟ್ಸ್ ವಿಚ್ ವಿ ಕ್ಯಾನ್ ಸಿ, ವಿಚ್ ವಿ ಕ್ಯಾನ್ ಟಚ್, ವಿಚ್ ವಿ ಕ್ಯಾನ್ ಫೀಲ್, ವಿಚ್ ವಿ ಕ್ಯಾನ್ ಪರ್ಚೇಸ್, ವಿಚ್ ವಿ ಕ್ಯಾನ್ ಸೇಲ್. ಯಾವುದನ್ನು ನೋಡ್ಬೋದು, ಮುಟ್ಬೋದು, ನೆನಪಿಸ್ಕೊಳ್ಬೋದು, ಅಥವಾ ಸೇಲ್ ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು. ಆ ಥರ ಅಸೆಟ್ಸ್ಗಳನ್ನ ನಾವು ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಗಿರ್ಬೋದು, ಪ್ಲಾಂಟ್ ಆ್ಯಂಡ್ ಮಿಷನರಿ ಆಗಿರ್ಬೋದು, ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು, ಲೈವ್ ಸ್ಟಾಕ್ ಆಗಿರ್ಬೋದು, ಅಥವಾ ವೆಹಿಕಲ್ಸ್ ಆಗಿರ್ಬೋದು. ಇವೆಲ್ಲ ಫಿಕ್ಸ್ಡ್ ಅಸೆಟ್ಸ್. ಇವೆಲ್ಲ ಟ್ಯಾಂಜಿಬಲ್ ಅಸೆಟ್ಸ್ ಅಥವಾ ಫಿಕ್ಸ್ಡ್ ಅಸೆಟ್ಸ್ ಅಂತಲೂ ಕರಿಬೋದು ನಾವು. ಓಕೆ, ಅದೇ ರೀತಿ ಇಂಟ್ಯಾಂಜಿಬಲ್ ಅಸೆಟ್ಸ್. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಯಾವುದನ್ನು ನೋಡೋಕ್ಕಾಗಲ್ಲ, ಯಾವುದನ್ನು ನಾವು ಮುಟ್ಟೋಕ್ಕಾಗಲ್ಲ, ಓಕೆ, ಯಾವುದನ್ನು ನಾವು ನೆನಪಿಸ್ಕೊಳ್ಳೋಕ್ಕಾಗಲ್ಲ, ಮಾರೋಕ್ಕಾಗಲ್ಲ, ಅಥವಾ ಯಾವುದನ್ನು ನಾವು ಸೇಲ್ ಮಾಡೋಕ್ಕಾಗಲ್ಲ, ಯಾವುದನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ, ಅದನ್ನು ನಾವು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಗುಡ್ ವಿಲ್, ಕಾಪಿ ರೈಟ್ಸ್, ಪೇಟೆಂಟ್ ರೈಟ್ಸ್ ಇವೆಲ್ಲ ಸಮ್ ಆಫ್ ದ ಕಾಂಪೊನೆಂಟ್ಸ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಇನ್ವೆಸ್ಟ್ಮೆಂಟ್ಸ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಬೇರೆ ಪ್ರಾಫಿಟ್ ಬರಲಿ ಅನ್ನೋ ಉದ್ದೇಶದಿಂದ ಬಿಸ್ನೆಸ್ ಅವ್ರು ಏನಾದ್ರು ಇನ್ವೆಸ್ಟ್ ಮಾಡಿದರೆ, ನಾವೇನಾದ್ರು ಬೇರೆ ಕಡೆ ಇನ್ವೆಸ್ಟ್ ಮಾಡಿದರೆ ಗೋಲ್ಡಲ್ಲೋ ಅಥವಾ ಬೇರೆ ಪ್ರಾಜೆಕ್ಟ್ಸ್ಗಳಲ್ಲೋ ಅದನ್ನು ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಕರೆಂಟ್ ಅಸೆಟ್ಸ್ ಅಂದರೆ ನಿಮಗೆಲ್ಲ ಗೊತ್ತು, ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು, ಕ್ಯಾಶ್ ಇನ್ ಬ್ಯಾಂಕ್ ಆಗಿರ್ಬೋದು, ಸನ್ರಿ ಡಿಟಾರ್ಸ್ ಆಗಿರ್ಬೋದು, ಸ್ಟಾಕ್ ಆಗಿರ್ಬೋದು, ಓಕೆ, ಅಥವಾ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಗಳಾಗಿರ್ಬೋದು, ಓಕೆ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ಗಳಾಗಿರ್ಬೋದು. ಇವೆಲ್ಲ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಸೊ ಇಷ್ಟು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ನೋಡಿ, ನಮಗೆ ಪ್ರಾಬ್ಲಮ್ಸ್ಗಳು ಯಾವ ಥರ ಬರ್ಬೋದು ಅಂದರೆ, ಬರೀ ಟ್ರೇಡಿಂಗ್ ಅಕೌಂಟ್ ಕೇಳ್ತಾರೆ, ಟ್ರೇಡಿಂಗ್ ಅಕೌಂಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೇಳ್ತಾರೆ, ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಜೊತೆಗೆ ಬ್ಯಾಲೆನ್ಸ್ ಶೀಟನ್ನು ಸಹ ಕೇಳ್ತಾರೆ. ಸೊ ಇಷ್ಟನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ನಮಗೆ ಇರುವಂಥ ಕಾನ್ಸೆಪ್ಟ್ ಏನು ಅಂದರೆ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್. ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅಂದರೆ ನಾನು ನಿಮ್ಗೆ ಆಗಲೇ ಹೇಳಿದೆ, when there is a transfer from when there is a transfer of goods from one department to another department, such transfer is called interdepartmental transfer. ನೋಡಿ, when one department supplies goods to another department, such practice is known as interdepartmental transfer. ಓಕೆ, ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಗೂಡ್ಸನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಆ ಥರ ಪ್ರಾಕ್ಟೀಸ್ನ ನಾವು ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಟ್ರಾನ್ಸ್ಫರ್ ಕ್ಯಾನ್ ಬಿ ಮೇಡ್ ಇನ್ 3 ways. ಒಂದು ಕಾಸ್ಟ್ ಪ್ರೈಸ್, ಕಾಸ್ಟ್ ಪ್ಲಸ್ ಪರ್ಸೆಂಟೇಜ್, ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆ್ಯಂಡ್ ಮಾರ್ಕೆಟ್ ಪ್ರೈಸ್. ಅದರಲ್ಲಿ ನಮ್ಮ ಸಿಲೆಬಸಲ್ಲಿ ನಮಗೆ ಕಾಸ್ಟ್ ಪ್ರೈಸ್ ಇದೆ, ಅದಕ್ಕೆ ಅದನ್ನು ರೆಡ್ಡಲ್ಲಿ ನಾನು ಇದು ಮಾಡಿದ್ದೀನಿ. ಓಕೆ, ನೋಡಿ, ನಾನು ನಿಮ್ಗೆ ಎಕ್ಸಾಂಪಲ್ ಮೂಲಕ ಹೇಳೋದಾದರೆ, ನೋಡಿ, ಇದು ಇಂಟರ್ನಲ್ ಟ್ರಾನ್ಸ್ಫರ್ ಅಂತ ಹಾಕಿದ್ದೀನಲ್ಲ ಟ್ರೇಡಿಂಗ್ ಅಕೌಂಟಲ್ಲಿ, ಅದು ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ದು ಟ್ರೀಟ್ಮೆಂಟ್. ಅದು ಏನದು ಅಂದರೆ, ಓಕೆ, ಇಲ್ಲಿ ಎಕ್ಸ್ ವೈ ಅಂತ ಇದೆ ಅಲ್ವಾ, ಓಕೆ, ಎಕ್ಸ್ ಮತ್ತು ವೈ ಅಂತ ಇದೆ. ಎಕ್ಸ್ ವೈ ಅಂತ ಇರೋದ್ರಿಂದ ಈ ಎಕ್ಸಾಂಪಲ್ ತೊಗೊಳ್ಳೋಣ. ಎಕ್ಸ್ ಬಂದು ವೈಗೆ ಗೂಡ್ಸನ್ನು ಸಪ್ಲೈ ಮಾಡಿದೆ ಅಂತ ಅಂದ್ಕೊಳ್ಳೋಣ. ಆಗ ಎಕ್ಸ್ ಏನಾಗುತ್ತೆ, ಸಪ್ಲೈಯಿಂಗ್ ಡಿಪಾರ್ಟ್ಮೆಂಟ್ ಆಗುತ್ತೆ. ಸಪ್ಲೈಯಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಏನು, ಸೇಲ್ಸ್ ಅಂತ. ಅದಕ್ಕೆ ನೋಡಿ, ಎಕ್ಸ್ ಕಾಲಮಲ್ಲಿ ನಾನು ಅಮೌಂಟನ್ನು ತೊಗೊಂಡಿದ್ದೀನಿ, ಓಕೆ, ಇಮ್ಯಾಜಿನೇಟರಿ ಅಮೌಂಟನ್ನು ತೊಗೊಂಡಿದ್ದೀನಿ. ಅದೇ ರೀತಿ ವೈ ಏನಾಗುತ್ತೆ, ವೈ ಬಂದು ರಿಸೀವಿಂಗ್ ಡಿಪಾರ್ಟ್ಮೆಂಟ್ ಆಗುತ್ತೆ. ವೈ ರಿಸೀವಿಂಗ್ ಡಿಪಾರ್ಟ್ಮೆಂಟ್ ಆದರೆ, ಆ ರಿಸೀವಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಪರ್ಚೇಸಸ್ ಎಲ್ಲಿ ತೊಗೋಬೇಕು ಅಂದರೆ ಡೆಬಿಟ್ ಸೈಡ್ ಆಫ್ ದ ಟ್ರೇಡಿಂಗ್ ಅಕೌಂಟ್ ತೊಗೋಬೇಕು. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ತುಂಬ ಸಿಂಪಲ್ ಇದು. ವೆನ್ ಗೂಡ್ಸ್ ಈಸ್ ಟ್ರಾನ್ಸ್ಫರ್ ಫ್ರಮ್ ಡಿಪಾರ್ಟ್ಮೆಂಟ್ ಎಕ್ಸ್ ಟು ಡಿಪಾರ್ಟ್ಮೆಂಟ್ ವೈ, ಎಕ್ಸಿಂದ ಎಕ್ಸ್ ಅವರು ವೈಗೆ ಟ್ರಾನ್ಸ್ಫರ್ ಮಾಡಿದಾಗ ಡಿಪಾರ್ಟ್ಮೆಂಟ್ ಎಕ್ಸ್ ಸಪ್ಲೈಯಿಂಗ್ ಡಿಪಾರ್ಟ್ಮೆಂಟ್ ಆಗುತ್ತೆ. ಸಪ್ಲೈಯಿಂಗ್ ಅಂದರೆ ಸೇಲ್ಸ್ ಆಗುತ್ತದು. ಸೇಲ್ಸ್ ಯಾವತ್ತು ಕ್ರೆಡಿಟ್ ಸೈಡ್ ತೊಗೋಬೇಕು. ನೋಡಿ, ಕ್ರೆಡಿಟ್ ಸೈಡಲ್ಲಿ ಅಮೌಂಟ್ ತೊಗೊಂಡಿದ್ದೀನಿ, ಡೆಬಿಟ್ ಸೈಡ್ ಇಲ್ಲ, ಟೋಟಲ್ಲು ತೊಗೊಂಡಿದ್ದೀನಿ. ಓಕೆ, ಸೊ ಎಕ್ಸ್ ಅವರು ಸೇಲ್ ಮಾಡಿದ್ರೆ, ಸಪ್ಲೈ ಮಾಡಿದ್ರೆ, ರಿಸೀವ್ ಮಾಡೋದು ಯಾರು, ವೈ. ಸೊ ವೈಗೆ ಅದು ಪರ್ಚೇಸ್ ಆಗುತ್ತೆ, ಅದಕ್ಕೆ ಪರ್ಚೇಸ್ ಪಕ್ಕ ತೊಗೊಂಡಿದ್ದೀನಿ. ಸೊ ಇಲ್ಲಿ ಎಕ್ಸ್ಗೆ ನೋಡಿ ಡ್ಯಾಶ್ ಹಾಕಿದ್ದೀನಿ, ವೈಗೆ ಅಮೌಂಟ್ ತೊಗೊಂಡಿದ್ದೀನಿ, ಟೋಟಲ್ ತೊಗೊಂಡಿದ್ದೀನಿ. ಈ ಟ್ರೀಟ್ಮೆಂಟನ್ನು ನಾವು ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದರೆ, ಸೊ ನಿಮ್ಮ ಸಿಲೆಬಸಲ್ಲಿ ಇರೋವಂಥದ್ದು ಇಷ್ಟೇ ಕಾನ್ಸೆಪ್ಟು. ಓಕೆ, ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಕಾನ್ಸೆಪ್ಟನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಅದೇನು ಅಂದರೆ ಸ್ಟಾಕ್ ರಿಸರ್ವ್ ಅಂತ. ಅನ್ರಿಯಲೈಸ್ಡ್ ಪ್ರಾಫಿಟ್. ನೋಡಿ, ವೆನ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಇನ್ಕ್ಲೂಡೆಡ್ ಇನ್ ದ ಕ್ಲೋಸಿಂಗ್ ಸ್ಟಾಕಲ್ಲಿ ಕೆಲವು ಅನ್ರಿಯಲೈಸ್ಡ್ ಪ್ರಾಫಿಟ್ಗಳು ಇನ್ಕ್ಲೂಡ್ ಆಗಿಬಿಟ್ಟಿರುತ್ತೆ. ಆ ರೀತಿಯ ಸ್ಟಾಕ್ಗಳನ್ನು ಎಲಿಮಿನೇಟ್ ಮಾಡೋದಕ್ಕೆ, ಓಕೆ, ಎಲಿಮಿನೇಟ್ ಮಾಡೋದಕ್ಕೆ ಅಂದರೆ ಅದನ್ನು ತೆಗೆದಾಕೋದಕ್ಕೆ ನಾವು ಸ್ಟಾಕ್ ರಿಸರ್ವನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದನ್ನು ನಾವು ಸ್ಟಾಕ್ ರಿಸರ್ವ್ ಇದನ್ನು ಎಲ್ಲಿ ತೊಗೋತೀವಿ ಅಂದರೆ ಡೆಬಿಟ್ ಸೈಡ್ ಆಫ್ ದ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೊಗೋತೀವಿ. ಓಕೆ, ಸೊ ಏನು ಸರ್ ಇದು ಅಂದರೆ, ನೋಡಿ, 3 ಡಿಪಾರ್ಟ್ಮೆಂಟ್ ಇರುತ್ತೆ ಅಂದ್ಕೊಳ್ಳಿ. ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ, ಡಿಪಾರ್ಟ್ಮೆಂಟ್ ಸಿ ಅಂತ ಅಂದ್ಕೊಂಡ್ರೆ ನಾವು ಡಿಪಾರ್ಟ್ಮೆಂಟ್ ಎ ಅವರು ಬಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಅವರು ಸ್ವಲ್ಪ ಪ್ರಾಫಿಟ್ ಇಟ್ಕೊಂಡಿರ್ತಾರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ 1000 ರೂಪೀಸ್ಗೆ ಅವರು ಟ್ರಾನ್ಸ್ಫರ್ ಮಾಡಿದ್ರೆ
₹800 ಕಾಸ್ಟ್ ಇರುತ್ತೆ, ₹200 ಪ್ರಾಫಿಟ್ ಇರುತ್ತೆ. ಆ ಪ್ರಾಫಿಟ್ ಏನಾಗುತ್ತೆ, ಎಗೆ ಪ್ರಾಫಿಟ್ ಆದರೆ ಬಿಗೆ ಅದು ಲಾಸ್ ಅಲ್ವಾ? ಅದು ಎ ಬಿ ಎರಡು ಒಂದೇ ಕಂಪನಿಗೆ ಸಂಬಂಧಪಟ್ಟಿರೋದಲ್ವಾ? ಹಾಗಾಗಿ ಅದನ್ನು ನಾವು ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂತ ಕರಿತೀವಿ. ಅದು ಈ ಡಿಪಾರ್ಟ್ಮೆಂಟ್ ಎ ಪ್ರಕಾರ ಪ್ರಾಫಿಟ್ ಆಗಿದ್ದರೂ ಸಹ ಡಿಪಾರ್ಟ್ಮೆಂಟ್ ಬಿ ಪ್ರಕಾರ ಅದು ಲಾಸ್ ಆದರೆ ಈ ಪ್ರಾಫಿಟ್ಟು ಮತ್ತು ಈ ಲಾಸ್ ಎರಡು ಅಡ್ಜಸ್ಟ್ ಆದರೆ ಅದನ್ನು ನಾವು ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂತ ಕರಿತೀವಿ. ಓಕೆ, ಸೊ ಈ ಕಾನ್ಸೆಪ್ಟಲ್ಲಿ ನಾವು ಸ್ಟಾಕ್ ರಿಸರ್ವ್ನ ಅರ್ಥ ಮಾಡ್ಕೊಂಡ್ವಿ. ಸೊ ಇಷ್ಟು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ರಿವಿಷನ್ ಕ್ಲಾಸ್ ಅಂತ ನಾನಂತೂ ಭಾವಿಸಿದ್ದೀನಿ. ನಾನೇನೇನು ಡಿಸ್ಕಸ್ ಮಾಡಿದ್ದೀನಿ ಅಂತ ಒಂದು 2 ಮಿನಿಟ್ಸಲ್ಲಿ ನಾನು ನಿಮ್ಮ ಮುಂದೆ ಹೇಳೋದಾದರೆ, ಡಿಪಾರ್ಟ್ಮೆಂಟ್ ಅಂದರೆ ಏನು? ದೇರ್ ಆರ್ 2 ಟೈಪ್ಸ್ ಆಫ್ ಡಿಪಾರ್ಟ್ಮೆಂಟ್, ಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ ಮತ್ತು ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್. ಮತ್ತು ವೈ ವಿ ನೀಡ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್, ವಾಟ್ ಡು ಯು ಮೀನ್ ಬೈ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್, ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಓಕೆ, ಆ್ಯಂಡ್ ದೆನ್ ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಆಫ್ ದ ಕಾಮನ್ ಎಕ್ಸ್ಪೆನ್ಸಸ್ ಯಾವುದ್ಯಾವುದು ಅಂದರೆ ಟ್ರೇಡಿಂಗ್ ಅಕೌಂಟಲ್ಲಿ ಬರುವಂಥ ಐಟಮ್ಸ್ಗಳು. ಫಾರ್ ಎಕ್ಸಾಂಪಲ್, ಅಕೌಂಟಿಂಗ್ ಪ್ರೊಸೀಜರ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಕನ್ಸಿಸ್ಟ್ ಆಫ್ ಪ್ರಿಪ್ರೇಷನ್ ಆಫ್ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಆ್ಯಂಡ್ ದೆನ್ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸೆಕೆಂಡ್ ಸ್ಟೆಪ್, ಆ್ಯಂಡ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಥರ್ಡ್ ಸ್ಟೆಪ್. ಅದರಲ್ಲಿ ಕೆಲವು ಕಾಮನ್ ಐಟಮ್ಸ್ಗಳಿರುತ್ತೆ. ಅಂದರೆ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಲ್ಲಾದರೂ ತೊಗೋಬೋದು, ಅಥವಾ ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಲ್ಲರೂ ತೊಗೋಬೋದು. ಅದನ್ನು ಯಾವ ಬೇಸಿಸ್ ಮೇಲೆ ನಾವು ಅಲೋಕೇಟ್ ಮಾಡ್ತೀವಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ಅನ್ನೋದು ಕಾನ್ಸೆಪ್ಟನ್ನ ಕಲ್ತೀವಿ. ಆಮೇಲೆ ಹೌ ಟು ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್, ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್, ಹೌ ಟು ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವಿತ್ ಆರ್ ವಿತೌಟ್ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಆ್ಯಂಡ್ ಹೌ ಟು ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಅಲಾಂಗ್ ವಿತ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಜೊತೆಗೆ ನಾವು ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅಟ್ ಕಾಸ್ಟ್ ಪ್ರೈಸನ್ನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಸ್ಟಾಕ್ ರಿಸರ್ವ್ನ ತಿಳ್ಕೊಬೇಕಾಗುತ್ತೆ. ಸೊ ಇಷ್ಟು ನೀವು ತಿಳ್ಕೊಬೇಕಾಗಿರುವಂಥ ಕಾನ್ಸೆಪ್ಟು. ಇಲ್ಲಿಗೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ರಿವಿಷನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇವತ್ತಿನ ಸೆಷನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ದಿನ. ಥ್ಯಾಂಕ್ ಯು.